Hey guys, welcome back to my YouTube channel Journey with Sudha Ranjit. ಇದು ಫ್ರೈಡೇ ವ್ಲಾಗ್ ಆಗಿರುತ್ತೆ. ಫ್ರೈಡೇ ಯುಗಾದಿ ಹಬ್ಬ ಆಗಿ ನೆಕ್ಸ್ಟ್ ದಿವಸ ಹೊಸದಡ್ಕು, ಅವತ್ತಿನ ದಿವಸ ಫುಲ್ ಡೇ ನಾನ್ ವೆಜ್. ಫ್ರೈಡೇ ಬೆಳಗ್ಗೆ ಟಿಫನ್ಗಂತಾನೆ ಮಟನ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ಯೂಶಲಿ ನಮ್ಮ ಮನೇಲಿ ಬಿರಿಯಾನಿ ಎಲ್ಲನೂ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಮಾಡೋದು, ಮಧ್ಯಾಹ್ನ ರಾತ್ರಿಗೆಲ್ಲ ಮಾಡಲ್ಲ. ಯಾಕಂದರೆ ಆವಾಗಂದರೆ ಮುದ್ದೆ ಸಾರು ಚಿಕನ್ ಫ್ರೈ ಆ ಥರ ಎಲ್ಲ ಮಾಡ್ಕೊಬೋದು. ನಮಗೆ ಬಿರಿಯಾನಿ ಜೊತೆ ಸಾರು ಕಾಂಬಿನೇಷನ್ ಎಲ್ಲ ಇಷ್ಟ ಆಗಲ್ಲ. ಹಾಗಾಗಿ ಆದಷ್ಟು ನಾವು ಬ್ರೇಕ್ಫಾಸ್ಟ್ಗೆ ಬಿರಿಯಾನಿ ಮಾಡ್ಕೋತೀವಿ. ಬಿರಿಯಾನಿ ರೆಡಿ ಆಯಿತು. ಈಗ ಮಟನ್ ಚಾಪ್ಸ್ಗೆ ರೆಡಿ ಮಾಡ್ಕೋತೀವಿ. ನಮ್ಮ ಮನೆಯಲ್ಲಿ ಮಟನ್ ಚಾಪ್ಸ್ ಯಾವ ಥರ ಮಾಡ್ತೀವಿ ಅಂತ ರೆಸಿಪಿ ಶೇರ್ ಮಾಡ್ತೀನಿ. ಈಗ ಚಾಪ್ಸ್ ಮಾಡೋಕ್ಕೆ ಮಟನ್ ಫಸ್ಟೇ ಬೇಯಿಸ್ಕೋಬೇಕು. ನಾನೊಂದು ಕುಕ್ಕರ್ಗೆ ಮಟನ್ ಹಾಕಿ 1 ಸ್ಪೂನ್ ಮಸಾಲ ಪೌಡರು, 1 ಸ್ಪೂನ್ ಖಾರದ ಪುಡಿ, ಮತ್ತು ಸ್ವಲ್ಪ ಅರಿಶಿನ ಪುಡಿ ಮತ್ತು ಉಪ್ಪು ಹಾಕ್ತಾಯಿದ್ದೀನಿ. ಇದಾದಮೇಲೆ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಒಂದು 2 to 3 ವಿಷಲ್ಸ್ ಬರ್ಸ್ಕೋಬೇಕು. ಈಗ ಮಸಾಲೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಬಾಣಲಿಗೆ ಎಣ್ಣೆ ಹಾಕಿ ಚಕ್ಕೆ, ಲವಂಗ, ಸೋಂಪು, ಪಲಾವ್ ಎಲೆ ಮತ್ತು 1-2 ಏಲಕ್ಕಿ ಇದೆಲ್ಲ ಹಾಕಿ ಇದೆಲ್ಲ ಒಂದು ಸ್ವಲ್ಪ ಬ್ರೌನ್ ಆದಮೇಲೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಮತ್ತು ಹಸಿಮೆಣಸಿನ್ಕಾಯಿ, 1-2 ಗೋಡಂಬಿ ಇದೆಲ್ಲ ಹಾಕ್ಬಿಟ್ಟು ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಕೊತ್ತಂಬರಿ, ಪುದೀನ, ಕಾಯಿ ಮತ್ತು ಒಂದು ಚಿಕ್ಕ ಟೊಮ್ಯಾಟೊ ಜಸ್ಟ್ ಟೇಸ್ಟ್ಗಂತ. ಕಾಯಿ ಬಂದು ಒಣಗಿರೋದು ಕಾಯಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಚಾಪ್ಸ್ಗೆ, ಹಸಿ ಕಾಯಿಗಿಂತ. ಇದೆಲ್ಲ ಚೆನ್ನಾಗಿ ರೋಸ್ಟ್ ಆದಮೇಲೆ ಸ್ವಲ್ಪ ಆರಿಸ್ಕೊಂಡು ಮಿಕ್ಸಿ ಗ್ರೈಂಡ್ ಮಾಡ್ಕೋಬೇಕು. ಇದಾದಮೇಲೆ ಒಂದು ಬಾಣಲಿಗೆ ಎಣ್ಣೆ, ಸಾಸಿವೆ, ಕರಿಬೇವು ಹಾಕ್ಬಿಟ್ಟು ನಾನು ಗ್ರೈಂಡ್ ಮಾಡ್ಕೊಂಡಿರೋ ಪೇಸ್ಟ್ ಹಾಕ್ತಾಯಿದ್ದೀನಿ. ಅದರಲ್ಲಿ ಹಸಿ ಸ್ಮೆಲ್ಲೆಲ್ಲ ಹೋಗಿದ್ದಾದಮೇಲೆ ಬೇಯಿಸ್ಕೊಂಡಿರೋ ಮಟನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಒಂದು 15 ಮಿನಿಟ್ಸು ಅಥವಾ ಮಸಾಲೆ ಎಲ್ಲ ಗಟ್ಟಿ ಆಗೋವರೆಗೂ, ಆ ಚಾಪ್ಸ್ ಟೆಕ್ಸ್ಚರ್ ಬರೋವರೆಗೂ ನಾವು ಕುದಿಯೋಕ್ಕೆ ಬಿಟ್ಬಿಟ್ಟು ಆಮೇಲೆ ಆಫ್ ಮಾಡಿದ್ರೆ ಚಾಪ್ಸ್ ರೆಡಿ ಆಗಿರುತ್ತೆ. ನಮ್ಮ ಮನೇಲಿ ಇದೇ ಥರನೇ ನಾವು ಮಟನ್ ಚಾಪ್ಸ್ ಮಾಡೋದು. ನಾವು ರೆಗ್ಯುಲರಾಗಿ ಮಾಡ್ತಾ ಇರ್ತೀವಿ. ಇದಕ್ಕೆ ಕಾಂಬಿನೇಷನ್ ನಾವು ಗೀ ರೈಸ್ ಮಾಡ್ಕೋತೀವಿ. ನನಗಿಂತ ನಮ್ಮ ಅತ್ತೆ ಇನ್ನೂ ಚೆನ್ನಾಗಿ ಮಾಡ್ತಾರೆ. ಅವರು ನಾನ್ ವೆಜ್ ರೆಸಿಪೀಸ್ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಅವ್ರು ಮಾಡೋ ನಾನ್ ವೆಜ್ ರೆಸಿಪೀಸ್ ಎಲ್ಲ ನನಗೆ ಇಷ್ಟ. ಇದು ಪ್ರಾನ್ಸ್ ಫ್ರೈ ಮಾಡ್ತಾ ಇದ್ದೀವಿ. ಪ್ರಾನ್ಸ್ ಗೀ ರೋಸ್ಟು ಮತ್ತು ಪ್ರಾನ್ಸ್ ಕಬಾಬ್ ಎಲ್ಲ ಯಾವಾಗೂ ಮಾಡ್ತಾ ಇರ್ತೀವಿ ಅಂತ ಡಿಫ್ರೆಂಟಾಗಿ ಏನಾರ ಟ್ರೈ ಮಾಡೋಣ ಅಂತ ಇದು ನಾವು ಚಿಕನ್ ಫ್ರೈ ಮಾಡ್ತೀವಲ್ಲ ಅದೇ ಥರ ಪ್ರಾನ್ಸ್ ಫ್ರೈ ಮಾಡ್ತಾ ಇದ್ದೀವಿ. ಈ ಥರ ಫ್ರೈ ನಾವು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು, ಬಟ್ ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿತ್ತು. ಕಡೆ ಹೋಗ್ಬೇಕು ಈಶು? ಇವಾಗ ಯಾವ ಕಡೆ ಹೋಗ್ಬೇಕು ನಾವು? ನೋಡ್ಬಿಟ್ಟು ಯಾವ ಕಡೆ ಅಂತ ಹೇಳು. ರೈಟ್ ಲೆಫ್ಟ್ ಅಂತ? ಯಾವ ಕಡೆ ಹೋಗ್ಬೇಕು? ಹೋಗಿದಾದ್ಮೇಲೆ ನೆಕ್ಸ್ಟ್ ಯಾವ ಕಡೆ ಹೋಗ್ಬೇಕು? ರೈಟಾ ಲೆಫ್ಟಾ? ಇವಾಗ ನೋಡ್ಬಿಟ್ಟು ಹೇಳು ಯಾವ ಕಡೆ ಹೋಗ್ಬೇಕು ನಾವು. ಯಾವ ಕಡೆ? ರೈಟಾ ಲೆಫ್ಟಾ? ಲೆಫ್ಟಾ? ತೋರ್ಸು, ಕೈಯಲ್ಲಿ ತೋರ್ಸು. ಲೆಫ್ಟ್ ಯಾವುದು ನಿಂದು? ನೆಕ್ಸ್ಟ್ ಯಾವ ಕಡೆ? ನೆಕ್ಸ್ಟ್ ರೈಟಾ ಲೆಫ್ಟಾ? ಬೇಗ ಬೇಗ ನೋಡ್ಬಿಟ್ಟು ಹೇಳ್ಬೇಕು. ನಮ್ಮನೇಲೆಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ನಮ್ಮಮ್ಮ ಮನೆಗೆ ಹೋಗಿದ್ದೆ. ಅಲ್ಲಿಂದು ವಿಡಿಯೋ ಕಂಟಿನ್ಯೂಷನ್ ಆಗಿರುತ್ತೆ. ಹೋಟೆಲ್ ಏನಾಗಿದೆ?
ಮಾ ಇದು ನಿಂಗೆ ಮಾ ನೋಡು ಅವ್ನು ಖುಷಿ ನೋಡು. ನಿನ್ಗೇನು ತರ್ಸಿಲ್ಲ ಅಲ್ಲಿ ಫಸ್ಟ್ ಆಫ್ ಆಲ್. ಪಪ್ಪಾಗ ಒಂದು ಕೊಡು. ಅದು ಎಲ್ಲ ಫ್ರಿಜ್ಜಲ್ಲಿ ಇಟ್ಬಿಡು. ಅವನಿಕ್ಕೊಂಡು ಹಾಕಿ ಹೋಗ್ಬಿಟ್ಟ. ಯಾರಾದ್ರೂ ಕೇಳ್ಬಿಡ್ತಾರೆ ಅಂತ. ನಂಗೆ ಬೇಡಪ್ಪ, ನಂಗೆ ಬೇಡ, ನಾನು ತಿನ್ನಲ್ಲ. ಕೊಡು ಕೊಡು. You got color changes too. Oh, Tito, neene. Oh, nana. Ayyo, I'm putting this. That. I can't putting this. ಓಹ್ ಎಲ್ಲದೇ ಹೋಗ್ಬಿಟ್ಟೈತಲ್ಲಪ್ಪ ಅವನಿ ನಿಂಗೆ. ಹ್ಞೂ ಸರಿ. ಥ್ಯಾಂಕ್ ಯು ಪಂಜನಿ. ಓ ಇದ್ರಲ್ಲಿ ಇದ್ದೇ ಇಲ್ಲ. ಏನಾಯ್ತು? ಸುಧಾ ಬಂದಾಗೆಲ್ಲ ಬಿರಿಯಾನಿ ಕೇಳ್ತಿ. ಸುಧಾಗೂ ಬಿರಿಯಾನಿಗೂ ಆಗಿ ಬರಲ್ಲ. ಅಲ್ಲ ಮೊನ್ನೆ ಎಷ್ಟು ಚೆನ್ನಾಗಿ ಮಾಡಿದ್ದೆ ಅಂತ ಅವ್ರು ಕೇಳಿದ್ರು. ಏನಾಗುತ್ತೆ ಗೊತ್ತಾಗ ಸುಧಾ ಬಂದಾಗ ಓವರ್ ಕಾನ್ಫಿಡೆನ್ಸ್. ಅಯ್ಯೋ ಅವಳಿಗೆ ಮೆಚ್ಬೇಕು. ಏನು ಎಲ್ಲರೂ ಮಾಡಿ ಮೆಚ್ಚಬೇಕೆ. ನಾನು ಬೇರೆ ಯಾವಾಗಾದ್ರೂ ಚೆನ್ನಾಗಿತ್ತು ಸುಧಾ ಬಿರಿಯಾನಿ ನಾನು ಬಂದಾಗೆಲ್ಲ ಹೆಂಗಾಗುತ್ತೆ. ಏನು ಗೊತ್ತಾ ಪ್ರಾಬ್ಲಮ್ಮು, ಯಾರು ಅಡುಗೆ ಮಾಡಿದ್ರು ಒಪ್ಪಲ್ಲ. ಅದಕ್ಕೆ ಏನಾಗುತ್ತೆ ಅಂದರೆ ಅರಿಶಿಣ ಸುಧಾನ ಮಿಕ್ಸಕ್ಕೆ ಏನೋ ಒಂದು ಮಾಡ್ತಾರೆ. ಅದೇನಾಗುತ್ತೆ ಸ್ವಲ್ಪ ಕಿತ್ಕೊಂಡ್ಬಿಡುತ್ತೆ. ಅವ್ನು ನಾರ್ಮಲ್